ಕರಾವಳಿ ಹಿಂದುತ್ವದ ಲ್ಯಾಬೋರೇಟರಿ ಆಗಿದೆ, ಸುಳ್ಳು ಹೇಳೋದೇ ಬಿಜೆಪಿಯವರ ಕಸುಬು ಅಂತ ಉಡುಪಿಯಲ್ಲಿ ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡಿದ್ದಾರೆ. ಸಾವರ್ಕರ್ ಹಿಟ್ಲರ್ ತತ್ವದಿಂದ ಪ್ರಭಾವಿತರಾದವರು, ಭಯೋತ್ಪಾದನೆಯನ್ನ ನಾವು ಖಂಡಿಸುತ್ತೇವೆ. ಹಿಂದುತ್ವದ ಹೆಸರಲ್ಲಿ ಸುಳ್ಳು ಹೇಳಬಾರದು, ಬಿಜೆಪಿಯವರಿಗೆ ಸುಳ್ಳು ಹೇಳೋದೇ ಕಸುಬು ಅಂತ ಸಿದ್ದರಾಮಯ್ಯ ಅವರು ಉಡುಪಿಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಾವು ಮನುಷ್ಯರನ್ನ ಪ್ರೀತಿಸುವ ಜನ, ಹಿಂದೂ, ಕ್ರೈಸ್ತ, ಮುಸ್ಲಿಂ ಯಾರೇ ಆದರೂ ಕೂಡ ನಾವು ಅವರೆಲ್ಲರನ್ನ ಪ್ರೀತಿಸ್ತೇವೆ ಅಂತ ಉಡುಪಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಲ್ಯಾಬೋರೇಟರಿ ಆಫ್ ಹಿಂದುತ್ವ ಸುಳ್ಳು ಹೇಳೋದೇ ಇವ್ರ ಕಸಬು. ಸಾವರ್ಕರ್ ಇರೋದಲ್ಲ, ಅವ್ರು ಇನ್ಸ್ಪೈರ್ ಆಗಿರೋದು ಯಾತ್ರಿಂದ ಗೊತ್ತಾ? ಹಿಟ್ಲರ್ ತತ್ವದಿಂದ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಿಂದೂ ಮಹಾಸಭಾ ಹಿಂದುತ್ವ ಹುಟ್ಟಾಕ್ದವ್ರು ಯಾರು? ಯಾರ್ರಿ ಗೊತ್ತಾ ನಿಮಗೆ? ವಿಶ್ವ ಸಾವರ್ಕರ್ ಹಿಂದೂ ಮಹಾಸಭಾದವರು. ಗೊತ್ತಾಯ್ತಾ? ಹಿಂದೂ ಬೇರೆ, ಭಯೋತ್ಪಾದನೆ ಯಾರೇ ಮಾಡಿದ್ರು ಕೂಡ ಭಯೋತ್ಪಾದನೆನ ನಾವು ಖಂಡಿಸ್ತೀವಿ ಯಾವಾಗ. ನಿಮಗೆ ನೀವೇ ಸತ್ಯ ಹರಿಶ್ಚಂದ್ರ ಅಂತ ಸರ್ಟಿಫಿಕೇಟ್ ಕೊಟ್ಕೊಳ್ಳಲು ಆಗಲ್ಲ. ಹಾಸಿಗೆ ದಿಂಬು ವಿಷಯದಲ್ಲಿ ಹಣ ತಿಂದು ಕೇಸ್ ದಾಖಲಾಗಿದ್ದು ಮರೆತು ಹೋಯ್ತಾ? ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಶಾಸಕ ಸಿಟಿ ರವಿ ತಿರುಗೇಟನ ಕೊಟ್ಟಿದ್ದಾರೆ. ನಿಮಗೆ ನೀವೇ ಸತ್ಯ ಹರಿಶ್ಚಂದ್ರ ಅಂತ ಸರ್ಟಿಫಿಕೇಟ್ ಕೊಟ್ಕೊಳ್ಳೋದ? ಹಾಸಿಗೆ ದಿಂಬು ವಿಷಯದಲ್ಲಿ ಹಣ ತಿಂದಿದ್ದಂತಹ ಕೇಸ್ ಮರೆತು ಹೋಯ್ತಾ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಶಾಸಕ ಸಿಟಿ ರವಿ ತಿರುಗೇಟನ ಕೊಟ್ಟಿದ್ದಾರೆ. ಸ್ಯಾಂಡ್ ಸ್ಕ್ಯಾಮ್ನಲ್ಲಿ ಯಾರು ಭಾಗಿಯಾಗಿದ್ದು ಅಂತ ಬಿಡಿಸಿ ಹೇಳಬೇಕಾ ಅಂತ ಸಿಟಿ ರವಿ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ನ ನಿಮಗೆ ನೀವೇ ಸತ್ಯ ಹರಿಶ್ಚಂದ್ರ ಅಂತ ಸರ್ಟಿಫಿಕೇಟ್ ಕೊಟ್ಕೊಳ್ಳೋಕ್ಕಾಗಲ್ಲ. ರೇಡಿಯೋ ಅಂದ್ರೆ ಏನು ಅಂತ ಸ್ವಲ್ಪ ಹೇಳಿ, ಎಕ್ಸ್ಪ್ಲೈನ್ ಮಾಡಿ. ಏನೂ ನಡೆದಿಲ್ಲ ನನ್ನ ಕಾಲದಲ್ಲಿ ಅಂದ್ರಲ್ಲ. ರೇಡಿಯೋ ಅಂದ್ರೆ ಏನು? ರೇಡಿಯೋ ಹಗರಣ, ಅದು ಹಗರಣ ಅಲ್ವಾ? ಸಾವಿರಾರು ಕೋಟಿ ರೂಪಾಯಿ ಹಗರಣ ಅಲ್ವಾ ರೇಡಿಯೋ ಹಗರಣ? ಡಿನೋಟಿಫಿಕೇಶನ್, BDA ಅಕ್ವೈರ್ ಮಾಡಿದ ಭೂಮಿಯನ್ನು ಡಿನೋಟಿಫೈ ಮಾಡಿ ಖಾಸಗಿಯವ್ರಿಗೆ ಹಂಚದ್ದು ಹಗರಣ ಅಲ್ಲದೆ ಇನ್ನೇನು ಹೇಳಬೇಕು? ಅದನ್ನು ಹಗರಣ ಅಲ್ಲ ಅಂದರೆ ಇನ್ಯಾವುದು ಹಗರಣ ಆಗುತ್ತೆ? ನಿಮ್ಮದೇ ಒಬ್ಬ ಮಂತ್ರಿ ಹಾಸಿಗೆ ದಿಂಬು ವಿಷಯದಲ್ಲಿ ಹಣ ತಿಂದು ಕೇಸ್ ದಾಖಲಾಗಿದ್ದು ಮರ್ತೋಯ್ತಾ ನಿಮಗೆ? ಈ ಸ್ಯಾಂಡ್ ಸ್ಕ್ಯಾಮ್ನಲ್ಲಿ ಯಾರು ಭಾಗಿಯಾಗಿದ್ರು ಅಂತ ಬಿಡಿಸಿ ಹೇಳಬೇಕಾ ನಾನು? ನಿಮ್ಮ ಎಡಗೈ ಬಲಗೈ ಥರ ಇದ್ದವರೇ ಭಾಗಿಯಾಗಿದ್ದು. ಡಿಕೆ ಶಿವಕುಮಾರ್ ಮದ್ದೂರಿನಿಂದ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದು, ಮದ್ದೂರಿನಿಂದ ಸ್ಪರ್ಧಿಸುವಂತೆ ಕೇಳಿದ್ದಾರೆ ಅಂತ ಉಡುಪಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮದ್ದೂರಿನವರು ಬಂದು ನನ್ನ ಜೊತೆ ಮಾತನಾಡಿದ್ದಾರೆ. ಈ ಬಗ್ಗೆ ಸದ್ಯ ನಾನು ಚರ್ಚೆಗೆ ಅವಕಾಶ ನೀಡಲ್ಲ. ಡಿಕೆಶಿ ಮಗಳು ಅಥವಾ ಅಳಿಯನ ಸ್ಪರ್ಧೆ ಬಗ್ಗೆ ಡಿಕೆಶಿ ಸೈಲೆಂಟ್ ಆಗಿದ್ದಾರೆ. ಮದ್ದೂರಿನಿಂದ ಡಿಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಅನುಮಾನಗಳಿಗೆ ವ್ಯಕ್ತ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಮಾತಾಡಿದ್ದಾರೆ. ಹೌದು, ಮದ್ದೂರಿನವರು ಬಂದು ನನ್ನನ್ನು ಸ್ಪರ್ಧೆ ಮಾಡಿ ಅಂತ ಕೇಳಿದ್ದಾರೆ. ಆದರೆ ಅದ್ರ ಬಗ್ಗೆ ನಾನು ಈಗೇನು ಕೂಡ ಚರ್ಚೆಗೆ ಅವಕಾಶ ಕೊಡೋದಿಲ್ಲ. ನಿಮ್ಮ ಮಗಳು ಅಥವಾ ಅಳಿಯ ಸ್ಪರ್ಧೆ ಮಾಡ್ತಾರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಡಿಕೆ ಶಿವಕುಮಾರ್ ಅವರು ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ. ನೀವು ಮದ್ದೂರಿಂದ ಸ್ಪರ್ಧಿಸ್ತಾ ಇದ್ದೀರಿ, ಮಕ್ಕಳನ್ನ ಅಲ್ಲಿ ಕೇಳಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಮಂಡ್ಯದವರು ಮದ್ದೂರವರು ಬಂದಂತ ಮಾತಾಡಿದ್ದಾರೆ ಎಲ್ಲ ಆ ಥರ ಎಲ್ಲ. ಈಗ ಸದ್ಯಕ್ಕೆ ನಾನು ಚರ್ಚೆಗೆಲ್ಲ ಅವಕಾಶ ಕೊಡೋದಿಲ್ಲ. ಮಗಳು ಅಥವಾ ಅಳಿಯನ್ನ ಇಲ್ಲಿ ಸ್ಪರ್ಧಿಸಿ ನೀವು ಆಚೆ ಹೋಗ್ತೀರಿ? ಫಸ್ಟ್ ಟಾರ್ಗೆಟ್ ಕನಕಪುರ ಮಾಡಲಿ.